ಬಾತ್ ಹಾಕೊಂಡಾಯ್ತು. ಈ ಸೌಂಡ್ ಕೆಡಿಸ್ತೈತೆ ಅಂತ ಅನ್ಕೋತೀನಿ. ವೆಲ್ಕಮ್ ಗೈಸ್, ವೆಲ್ಕಮ್ ಬ್ಯಾಕ್ ಫಾರ್ ಅನ್ನದರ್ ಬ್ಲಾಗ್ ಗೈಸ್. ಇವತ್ತಿನ ಬ್ಲಾಗ್ ನಿಮ್ಗೆ ಹೇಳಿದ್ನಲ್ಲ ಇಂಟ್ರೋ ಫೈಂಡ್ ಮಾಡಬೇಕು ಅಂತ. ಬನ್ನಿ ಇವತ್ತೆಲ್ಲ ಕೆಲಸ ಮುಗಿಸ್ಕೊಂಡು ನನ್ನ ಬ್ಲಾಗಿಂಗೆ ಇಂಟ್ರೋ ಫೈಂಡ್ ಮಾಡೋಣ. ಎಲ್ಲ ಕೆಲಸ ಮುಗಿಸ್ಕೊಬತ್ತೀನಿ ಗೈಸ್. ಆಗ ಫುಲ್ ಫ್ರೆಶ್ ಅಪ್ ಆಗಿ ಇಂಟ್ರೋ ಫೈಂಡ್ ಮಾಡೋದ. ಬನ್ನಿ ಗೈಸ್. ಗೈಸ್ ಆಗಲೇ ಒಂದು ರೌಂಡು ಬಾತ್ ತಿಂದಿದ್ದೀನಿ. ಈಗ ಮತ್ತೆ ಇನ್ನೊಂದು ರೌಂಡ್ ತಗೋತಾ ಇದ್ದೀನಿ. ಚೆನ್ನಾಗಿತ್ತು ಬಾತ್, ಮುದ್ದೆಯಾಗಿ. ಹೆಂಗೋ ಚಳಿ ಈಚೆ ಕಡೆ ವಾತಾವರಣ ಫುಲ್ಲು ಚಳಿ ಐತೆ, ಮೋಡ ಮುಚ್ಕೊಂಡೈತೆ. ಮೊಸರು ಮತ್ತು ಬಾತು ತಿನ್ಬಿಟ್ಟು ಸಿಗ್ತೀನಿ ಗೈಸ್, ತಿನ್ಬಿಟ್ಟು ಸಿಗ್ತೀನಿ. A few moments later. ಮನೆ ಗೈಸ್ ಅರ್ಧ ಎಡಿಟಿಂಗ್ ಮುಗಿಸಿದ್ದೀನಿ. ಇಲ್ಲೇ ತೋರಿಸ್ತೀನಿ ನಿಮಗೆ. ಅರ್ಧ ಎಡಿಟಿಂಗ್ ಇಷ್ಟ ಆಗೈತೆ ಎಡಿಟಿಂಗು. ನೆಕ್ಸ್ಟ್ ವಿಡಿಯೋ ಇಂಟು ಮುಗ್ಬಿಟ್ನಾರ, ಸೇವ್ ಆಗಿದ್ರೆ ಸಾಕು ಗೈಸ್. ತೋರಿಸ್ತೀನಿ ಈ ಸಂಜೆ ಅಷ್ಟರಲ್ಲಿ ಗೈಸ್. ಪ್ರೋಟಾನ್ ಇಸ್ ಡಿಸ್ಕೌಂಟ್. ಬನ್ನಿ ಈಗ ಹೋಗಿ ಊಟ ಮಾಡ್ಕೊಂಡು ಸಿಗ್ತೀನಿ ಗೈಸ್. ಇಲ್ಲ ಊಟ ಮಾಡ್ಕೊಂಡು ಹೊಟ್ಟೆ ಸಿಗೈತಿ ನನಗಂತೂ. ಊಟ ಮಾಡ್ಕೊಂಡು ಸಿಗ್ತೀನಿ. कौन है ये लोग? कहाँ से आते हैं? ಅಲ್ಲಿ ತನಕ ವೆಯ್ಟ್ ಮಾಡಿ ಗೈಸ್, ವೆಯ್ಟ್ ಮಾಡಿ ಸಿಗ್ತೀನಿ. ಆದಷ್ಟು ಬೇಗ ಸಿಗ್ತೀನಿ ಗೈಸ್, ಬೇಗ ವೆಯ್ಟ್ ಮಾಡಿ. ಬನ್ನಿ ಗೈಸ್, ಈಗ ಊಟ ಹಾಕತ್ತೆ ನಿಮಿಷ ಕೆಲಸಗಳಿತ್ತು ಅಂತ. ಈಗ ತಟ್ಟೆನ ವಾಶ್ ಮಾಡೋಣ. ವಾಶ್ 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 ನೀಟಾಗಿ ತೊಳೆದ್ಬಿಟ್ಟು ಸಿಗ್ತೀನಿ ಗೈಸ್. ಗೈಸ್ ಬಾತ್ ಹಾಕತ್ತೀನಿ. ಬಿಸಿ ಬಿಸಿ ಬಾತ್ ಗೈಸ್. ಬರ್ತೀನಿ ಗೈಸ್, ಬಾತ್ ಹಾಕೊಂಡು ಸಿಗ್ತೀನಿ. ಗೈಸ್ ಬಾತ್ ಹಾಕೊಂಡಾಯ್ತು. ಈಗ ತಿಂತಾ ಇರೋದೆ. ಆದರೆ ಬೆಳಗ್ಗೆಯಿಂದ ಸಣ್ಣ ಮಳೆ ತೋರಿಸ್ತೀನಿ. ಮಳೆ ಸೌಂಡ್ ಕೆಡಿಸ್ತೈತೆ ಅಂತ ಅನ್ಕೋತೀನಿ. ಬೆಳಗ್ಗೆಯಿಂದ ಸಣ್ಣ ಮಳೆಗಳು ಗೈಸ್. ಬಿಸಿ ಬಿಸಿ ಬಾತು ಹಾಕಕ್ಕೆ ತಿಂತಿದ್ರೆ क्या बात है सर, क्या बात है सर, क्या बात, ये बात है. ಬೆಂಚ್ ಕಡೆಗೆ ಅನ್ನೋಕ್ಕೆ ಅಂದ್ರೆ ಬೇಕಲ್ಲ. ಅದನ್ನು ಹುಡುಕಾಡ್ತಾ ಇದ್ದೀನಿ ಮನೆಯಲ್ಲಿ, ಏನು ಸಿಕ್ಕಿಲ್ಲ. ಈಗ ಬರೀನೇ ಬಾತ್ ತಿನ್ನಬೇಕು. ಬಾತಿಗೆ ಮೊಸರು ಬಜ್ಜಿ ಇರಬೇಕಾದ್ರೆ ಮನೇಲಿ ಈರುಳ್ಳಿ ಇದ್ದಿದ್ದ ಕಾರಣ ಆನಿಯನೇ ಇಲ್ಲ ಮನೇಲಿ. ಅದಕ್ಕೆ ಹಂಗೆ ಬರೀ ಬಾತ್ ತಿಂತಿದ್ದೀನಿ. ಬಾತ್ ನೋಡ್ತೀರಿ ಗಾಯ್ಸ್. ಬಾತ್ ತಿಂದ ಆಮೇಲೆ ಸಿಗ್ತೀನಿ. ಈಗ ಅಷ್ಟು ನೀರು ಕುಡಿಬೇಕು. ಅದು ಒಣಗಿರೋ ಗಂಟ್ಲು ಒಣಗಿರ್ಬೇಕಾದ್ರೆ ಬಾತ್ ತಿನ್ಬಾರ್ದು. ಇದಕ್ಕೆ ನೀರು ಕುಡ್ಕೊಂಡು ಗಾಯ್ಸ್ ಬಾತ್ ತಿನ್ಕೊಂಡು ಸಿಗ್ತೀನಿ. ವೆಯ್ಟ್ ಮಾಡಿ. ಕರೆಕ್ಟ್ ಯಾವಾಗಲೂ ನಂದೊಂದು ಇದಾಯ್ತಲ್ಲ, ರಿವ್ಯೂ ಹೇಳ್ಬೇಕು. ತಿಂದಾಗ ಏನೇ ತಿಂದರೂ ರಿವ್ಯೂ ಹೇಳ್ತೀನಿ ನಾನು. ಊಟದ ಐಟಮ್ ಎಲ್ಲ ಓಕೆ ಗೈಸ್. ಸೊಪ್ಪೆ क्या बात है सर, क्या बात है सर, क्या बात, ये बात है. ಸೊಪ್ಪೆ ಆಗ್ಬಿಟ್ಟಿದೆ. ಉಪ್ಪು ಐತೆ, ಉಪ್ಪು ಹಾಕೋಣ. ಕೈ ತೊಳ್ಕೊಬಿಟ್ಟು ಉಪ್ಪು ಹಾಕೋಣ. ಸ್ಪೂನ್. Where is the spoon? ಸ್ಪೂನ್ ಸಿಕ್ತು ಗೈಸ್. ಇಷ್ಟೊಂದು ಹಾಕೊಳ್ಳಲ್ಲ, ಸ್ವಲ್ಪ ಸೈಡಿಗೆ ಹಾಕೊಂಡಿರ್ತೀನಿ. ಇವಾಗ ಒಂಚೂರು ಬೇಕೋ ಆಗ ಒಂಚೂರು ಹಾಕೊಳ್ಳಲ್ಲ ಅಂತ. ಅಷ್ಟೊಂದು ಉಪ್ಪು ತಿನ್ಬಾರ್ದು ಒಳ್ಳೆ ನಮಗೂ ಗೊತ್ತಾದ್ರೆ ಇಷ್ಟು ತಿಂದೇಬೇಕಾದ್ರೆ ಹಾಕಲ್ಲ. ಓಕೆ ಮುಚ್ಚಿಕೊಡೋದಾಗಲ್ಲ. ಕ್ಯಾಪ್ ಹಾಕಿ ಮುಚ್ಚಿ ಕೈನ
ಮಾಡ್ಕೊಂಡು ಮತ್ತೆ ತಿನ್ನಕ್ಕೆ ಹೋಗೋದು ಲೈಟ್ ಆಫ್ ಮಾಡೋದು ಅಡುಗೆ ಮಾಡೋದು. ಮನೇಲಿ ಯಾರೂ ಇಲ್ಲ ಗೈಸ್, ಅದಕ್ಕೆ ನಾವು ಒಬ್ಬನೇ ಕೆಲಸ ಮಾಡ್ಕೊತಾ ಇದ್ವಿ. ಬನ್ನಿ ಈಗ ತಿನ್ನಕ್ಕೆ ಹೋಗೋಣ. ಓಕೆ, ಇಲ್ಲಿದೆ. ಈಗ ಮತ್ತೆ ರಿವ್ಯೂ ಹೇಳ್ತೀನಿ. ಅಷ್ಟು ಉಪ್ಪು ಹಾಕಬೇಕು ಸ್ವಲ್ಪ. ತಿನ್ನ ಮೆನ್ಸಿರ್ತೀನಿ ಗೈಸ್, ವೆಯ್ಟ್ ಮಾಡಿ. ನೋಡಿ ಗಾಯ್ಸ್, ಬೋಟಿ ಅದೇ ಸಿಹಿ ಬೋಟಿ, ಖಾರ ಬೋಟಿ ಇರ್ತಲ್ಲ ಆ ಥರ. ಮನೇಲಿ ಎಲ್ಲ ತಿನ್ನೋಕ್ಕೆ ತರಿಸ್ಕೊಂಡೆ. ಮನೆ ಗೈಸ್, ಈಗ ಎಲ್ಲ ಕೆಲಸ ಮುಗಿಸ್ಕೊಂಡು ಎಡಿಟಿಂಗು ಆಗಿ ನೋಡಿ, ಇಲ್ಲೇ ಎಡಿಟಿಂಗ್ ಎಕ್ಸ್ಪೋರ್ಟ್ ಆಯ್ತೈತೆ. ಎಡಿಟಿಂಗ್ ಎಕ್ಸ್ಪೋರ್ಟ್ ಆದಮೇಲೆ ಅಪ್ಲೋಡ್ ಮಾಡ್ತೀನಿ. ಸಂಜೆ 6 ಗಂಟೆಗೆ ಇಲ್ಲ 6:15 ಅಷ್ಟರಲ್ಲಿ ಅಪ್ಲೋಡ್ ಆಯ್ತದೆ. ತಮ್ನೀಲ್ ಮಾಡ್ಕೊಂಡು ಆಮೇಲೆ ಅಪ್ಲೋಡ್ ಮಾಡ್ತೀನಿ. ಆದರೆ ನಿಮ್ಗೆ ಹೇಳಿದ್ನಲ್ಲ, ತೋರಿಸ್ತೀನಿ ಆ ಥರ. ಏನಂದರೆ ಇಂಟ್ರೋಗೆ ಸಖತ್ ಹುಡುಕ್ತೆ ಒಂದು ಚೆನ್ನಾಗಿರೋ ಇಂಟ್ರೋ ಸಿಕ್ಕಿಲ್ಲ. ಅಂದು ನಾವು ಇಂಟ್ರೋ ಮಾಡಲೇಬೇಕು. ಬ್ಲಾಗಿಂಗ್ ಚಾನಲ್ ಹತ್ರ ಮಡಗಿದ್ದೀನಿ. ಯಾವ್ದು ಇಷ್ಟ ಆಯ್ತದೆ ಹೇಳಿ. ಒಂದೇ ನಿಮಿಷ, ಒಂದೇ ಜಿಮೇಲ್ ಇದು. ಓಕೆ, ಜಿಮೇಲ್ ಓಪನ್ ಮಾಡಿದ್ದೀನಿ. ಇಂಟ್ರೋ ಬರಲಿ. ಇಂಟ್ರೋ ಯಾವುದೆಲ್ಲ ಹಾಕಿದ್ದೀನಿ ಇಂಟ್ರೋನು ವೈರಲ್. ಓಕೆ, ನಿಮಿಷ ಗೈಸ್, ಇಂಟ್ರೋ ಓಪನ್ ಆಯ್ತೈತೆ. ಯಾವ ಇಂಟ್ರೋ ಚೆನ್ನಾಗೈತೆ ನನಗೆ ಹೇಳಿ ನೀವು. ಇದೆಲ್ಲ ಇದಾ ಇಂಟ್ರೋ ಹಾಕಿದೆ ಗೈಸ್, ತೋರಿಸ್ತಾನೆ ಇಲ್ಲ ಅದು. ಇದೆ ನೋಡಿ. ಅಯ್ಯೋ, ಫೋಕಸ್ ಐತಿಲ್ಲ. ಓಕೆ, ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಡೈಲಿ ಬ್ಲಾಗ್ಸ್. ನಾನು ನಿಮ್ಮ ಮಯೂರು. ಇವತ್ತು क्या बात है सर, क्या बात है सರ್, क्या बात, ये बात है. ಒಂದು ಹೊಸ ದಿನ, ಹೊಸ ಕತೆ, ಹೊಸ ಎಕ್ಸ್ಪೀರಿಯನ್ಸ್ ಆಗ ಶುರು ಮಾಡೋಣ. कौन है ये लोग, कहाँ से आते हैं? ಇನ್ನೊಂದು ಆರ್ ಇಫ್ ಯು ವಾಂಟ್ ಶಾರ್ಟರ್. ಬನ್ನಿ ಗೈಸ್, ನೋಡಿ 10 ನಿಮಿಷ. ಇನ್ನೊಂದು ಗೈಸ್, ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಡೈಲಿ ಬ್ಲಾಗ್ಸ್. ನಾನು ನೀವು ಹೊಸ ದಿನ ಹೊಸ ಬ್ಲಾಗ್, ಬನ್ನಿ ಶುರು ಮಾಡೋ ಅಂತ. ಎರಡು ನೋಡಿದ್ದೀನಿ ಗೈಸ್. ಎರಡಲ್ಲಿ ಯಾಕೋ ಇಷ್ಟ ಆಯ್ತಿಲ್ಲ. ಆದರೆ ನಾನು ಕೊಟ್ಟಿದ್ದು ಗೈಸ್ ಸೇಮೇ, ನಾನು ಅದೇ ಕೊಟ್ಟಿದ್ದೆ. ಅದು ಇದು ಇಷ್ಟೊಂದು ತೋರಿಸ್ತೈತೆ, ಇನ್ನೊಂದು ತೋರಿಸ್ತೈತೆ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಯೂರು. ನೋಡಿ, ಆಪ್ಷನ್ 1, ಆಪ್ಷನ್ 2, ಆಪ್ಷನ್ 3 ಯಾವ್ದು ಚೆನ್ನಾಗಿತ್ತು ಗೈಸ್ ಹೇಳಿ. ಇಲ್ಲ, ಇದನ್ನು ನೀವು ಆಪ್ಷನ್ 1 2 ಫಸ್ಟ್ ತೋರಿಸೋದ್ನಲ್ಲ, 3 4 5 ಆಪ್ಷನ್ 5 ಅಷ್ಟರಲ್ಲಿ ಗೈಸ್ ಯಾವ್ದು ಚೆನ್ನಾಗೈತೆ ಹೇಳಿ. ಮಡಿಗಳದ ಅವ್ರು ರೆಕಮೆಂಡ್ ಮಾಡಿದ್ದು ನಮಸ್ಕಾರ ಸ್ನೇಹಿತರೆ, ನಾನು ಮಯೂರು. ಇವತ್ತು ಏನಾಗುತ್ತೆ ಬನ್ನಿ ನೋಡೋಣ. ಅವ್ರು ರೆಕಮೆಂಡ್ ಮಾಡಿದ್ದು ChatGPT, ನನಗೆ ಗೊತ್ತಿಲ್ಲ. ಬನ್ನಿ ಗೈಸ್, ಹೇಳಿ ಯಾವ್ದು ಚೆನ್ನಾಗಿತ್ತು ಹೇಳಿ, ಕಮೆಂಟ್ ಹಾಕಿ. ಅನ್ಕೋತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆದರೆ ಗೈಸ್, ಸಬ್ಸ್ಕ್ರೈಬ್ ಮಾಡಾದ್ಮೇಲೆ ನನಗೆ ಇಂಟ್ರೋ ಕಮೆಂಟಲ್ಲಿ ಹಾಕಿ, ಇಂಟ್ರೋ ಯಾವ್ದು ಬೇಕು ಅಂತ. ಆ್ಯಂಡ್ ಈ ಬ್ಲಾಗಲ್ಲಿ ನಿಮ್ಗೆ ಏನೇ ಒಂದು ಕಡಿಮೆ ಆಗಿದೆ ಅಂದರೆ, ವಿಡಿಯೋ ಚೆನ್ನಾಗಿಲ್ಲ, ಕಮೆಂಟಲ್ಲಿ ಹಾಕಿ. ಯಾವ ಪಾರ್ಟ್ ಚೆನ್ನಾಗಿಲ್ಲ, ಏನು ಇಂಪ್ರೂವ್ ಮಾಡ್ಕೋಬೇಕಂತನೂ ಕಮೆಂಟ್ ಹಾಕಿ. ಆದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇಂಪ್ರೂವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ವೀಕಿಂದ ನಮ್ಮ ಕಾಲೇಜ್ ಓಪನ್ ಆಯ್ತದೆ ಗೈಸ್. ಅಲ್ಲೂ ಡೈಲಿ ಬ್ಲಾಗ್ ಮಾಡೋದಾತ ಅಂದ್ಕೊಂಡಿದ್ದೀನಿ. ನೋಡ್ತೀನಿ ಏನಾಗುತ್ತೆ ಅಂತ. ಏನಾಗುತ್ತೆ ನನಗೂ ಗೊತ್ತಿಲ್ಲ ಗೈಸ್. ಗೊತ್ತಾಯ್ತಾ ಈಗ ಗೊತ್ತಿದೆ. ಆಯಿತು ಗೈಸ್, ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಫಾರ್ ವಾಚಿಂಗ್. ನಾನು ಇಂಟ್ರೋ ಬೇಕಂದರೆ ಗೈಸ್ ಬೇಗ ಕಮೆಂಟಲ್ಲಿ ಹಾಕಿ ಯಾವ ಇಂಟ್ರೋ ಅಂತ. ಒಬ್ಬರು ಹಾಕಿದ್ರೂ ಸಾಕು. ನಾನೀಗ ಜಸ್ಟಿಗೆ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಡೈಲಿ ಬ್ಲಾಗ್ಸ್ ಅಷ್ಟೇ ಅಂದಿದ್ದೀನಿ. ನೋಡಿದ್ರೆ ಏನಾಯ್ತು ಅಂತ ಬೇಗ ಗೈಸ್ ಕಮೆಂಟಲ್ಲಿ ಹಾಕಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.